ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತು ನಾವು 2024ಕ್ಕೆ ಸೂರ್ ಶ್ಯಾಮ್ ಪಾಠದಿಂದ ಆ್ಯನ್ಯುವಲ್ ಎಕ್ಸಾಮ್ಗೆ 2024 ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವೆಲ್ಲ ಪ್ರಶ್ನೆಗಳನ್ನು ಈ ವರ್ಷ ಕೇಳಲಾಗತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇದಕ್ಕಿಂತ ಮುಂಚೆ ಅದನ್ನು ತಿಳಿದುಕೊಳ್ಬೇಕು ಅಂದರೆ ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳನ್ನು ಈ ಒಂದು ಪದ್ಯಪಾಠದಿಂದ ಕೇಳಲಾಗಿತ್ತು ಅನ್ನೋದು ತಿಳಿದುಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಸೊ ಬನ್ನಿ ಅದನ್ನೇ ಫಸ್ಟ್ ಆಫ್ ಆಲ್ ತಿಳಿದುಕೊಳ್ಳೋಣ. ಸೊ ಜೂನ್ 2015ಕ್ಕೆ ನಾವು ನೋಡುವುದಾದರೆ ಜೋಡ್ಕರ್ ಲಿಖಿಯೆ ನಮ್ಮ ಓಲ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಹೊಂದಿಸಿ ಬರೀರಿ. ಜೋಡ್ಕರ್ ಲಿಖಿಯೆ ಇತ್ತು, ಸೂರ್ದಾಸ್ ಅಂತ ಒಂದು ಸೈಡ್ ಕೊಟ್ಟಿದ್ರು, ಇನ್ನೊಂದು ಸೈಡ್ ಅದರ ಮುಂದೆ ಮ್ಯಾಚ್ ಏನು ಮಾಡಬೇಕಿತ್ತು ಅಂದರೆ ಕೃಷ್ಣ ಕಿ ಬಾಲಲೀಲಾ, ಒಂದು ಅಂಕಕ್ಕಾಗಿ ಈ ಪ್ರಶ್ನೆಯನ್ನು ಮಕ್ಕಳೇ ಕೊಡಲಾಗಿತ್ತು. ಅದೇ ಥರ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ರು, ಕ್ರೋಧಿತ್ ಕೃಷ್ಣಕೋ ಯಶೋಧ ಕೈಸೆ ಶಾಂತ್ ಕರ್ತಿ ಹೇ ಎನ್ನುವಂಥದ್ದು 2 ಅಂಕಗಳನ್ನು ಕೇಳಲಾಗಿತ್ತು. ಅಂದರೆ 1+2 ಒಟ್ಟಾಗಿ 3 ಅಂಕಗಳನ್ನು ಸೂರ್ ಶ್ಯಾಮ್ ಪಾಠದಿಂದ ಮಕ್ಕಳೇ ಕೇಳಲಾಗಿತ್ತು. ಇನ್ನು ಜೂನ್ 2016ಕ್ಕೆ ನೋಡುವುದಾದರೆ ಅನುರೂಪತಾ ಪ್ರಶ್ನೆಯನ್ನು ಕೇಳಿದ್ರು. ಏನಾಗಿತ್ತು ಅನುರೂಪತಾ ಪ್ರಶ್ನೆ ಅಂದರೆ ತುಳಸಿದಾಸ್ ರಾಮ ಭಕ್ತ ಕವಿ, ಏನಕ್ಕೆ ಕಿಸ್ ಭಕ್ತಿ ಶಾಖಕ್ಕೆ ಕವಿ, ಯಾವ ಭಕ್ತಿಯ ಶಾಖೆಯ ಪ್ರವರ್ತಕರು ಅದನ್ನು ಕೊಟ್ಟಿದ್ರು. ಸೊ ಸೂರ್ದಾಸ್ ಯಾವುದಾಗಿದ್ರು ಅದನ್ನು ಬರೀಬೇಕಾಗಿತ್ತು, ಕೃಷ್ಣ ಭಕ್ತಿ ಕವಿ ಅಂತ ಬರೀಬೇಕಿತ್ತು. ಸೊ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಥರನಾಗಿರ್ತಕ್ಕಂಥ ಅನುರೂಪತಾಗಳನ್ನು ಮಕ್ಕಳೇ ಕೇಳಬಹುದಾಗಿದೆ. 1 ಅಂಕಕ್ಕೆ ಕೇಳಿದರು. ಸೊ ಇದನ್ನು ರಿವರ್ಸ್ ಆಗಿನೂ ಕೂಡ ಕೇಳಬಹುದು. ಸೂರ್ದಾಸ್ ಕೃಷ್ಣ ಭಕ್ತಿ ಶಾಖಾ ತುಳಸಿದಾಸ್ ಡ್ಯಾಶ್ 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 ಎನ್ನುವಂಥದ್ದನ್ನು ಕೂಡ ಕೇಳಬಹುದು. ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು, ಮಾತಾ ಯಶೋಧ ಕೃಷ್ಣಕ್ಕೆ ನಾರಾಜಗಿ ಕೈಸೆ ದೂರ್ ಕರ್ತಿ ಹೇ ಎನ್ನುವಂಥದ್ದು 2 ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು. ಸೊ ಇದೊಂದು ಪ್ರಶ್ನೆ ಹಲವಾರು ವಿಧಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಕೇಳಲಾಗಿದೆ. ತಾಯಿ ಯಶೋಧೆ ಕೃಷ್ಣನ ಸಿಟ್ಟನ್ನು, ಕೃಷ್ಣನ ಕ್ರೋಧವನ್ನು ಯಾವ ಥರನಾಗಿ ದೂರ ಮಾಡ್ತಾಳೆ ಎನ್ನುವಂಥದ್ದು. ಸೊ 2 ಅಂಕಗಳಿಗಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ 1+2 ಫಾರ್ಮುಲಾ ಯೂಸ್ ಮಾಡಿದ್ರು. ಒಟ್ಟಿಗಾಗಿ 3 ಅಂಕಗಳು ಜೂನ್ 2016ರಿಂದ ಮಕ್ಕಳೇ ಕೇಳಲಾಗಿದೆ. ಅದೇ ತರಹ ಏಪ್ರಿಲ್ 2017ಕ್ಕೆ ನೋಡುವುದಾದರೆ ಜೋಡ್ಕರ್ ಲಿಖೆ ಕೇಳಿದರು, ಗ್ವಾಲ್ ಹಸ್ತೆ ಹೇ ಎನ್ನುವಂಥದ್ದು ಅದರ ಮುಂದೆ ಹೊಂದಿಸಿ ಬರೆದು ಏನಾಗಿತ್ತು ಅಂದರೆ ಚುಟ್ಕಿ ದೇಕರ ಎನ್ನುವಂಥದ್ದು 1 ಅಂಕದ್ದು ಪ್ರಶ್ನೆಯಾಗಿತ್ತು. ಇಸಿ ಪ್ರಕಾರ ಸೆ ಯಶೋಧ ಕೃಷ್ಣಕೋ ಕೈಸೆ ಮನಾತಿ ಹೇ ಎನ್ನುವಂಥದ್ದು 2 ಅಂಕದ ಪ್ರಶ್ನೆ. ಹೋದ ವರ್ಷ ಏನು ಕೇಳಿದಾರಲ್ಲ ಅದೇ ಪ್ರಶ್ನೆ 2016ರಲ್ಲಿ ಕೈಸೆ ಮನಾತಿ ಅಂದರೆ ಕ್ರೋಧ್ ಕೋ ಕೈಸೆ ಶಾಂತ್ ಕರ್ತಿ ಎನ್ನುವಂಥದ್ದು ಪ್ರಶ್ನೆಯನ್ನು ಉತ್ತರನೇ ಬರೀಬೇಕು. ಕ್ರೋಧ್ ಕೈಸೆ ಶಾಂತ್ ಕರ್ತಿ ಅನ್ನುವಂಥ ಪ್ರಶ್ನೆನೇ ಬರೀಬೇಕು. ಸೊ ಇಲ್ಲಿನೂ ಕೂಡ 1 ಅಂಕ ಪ್ಲಸ್ 2 ಅಂಕ ಒಟ್ಟಿಗಾಗಿ 3 ಅಂಕವನ್ನು ಕೂಡ ಏಪ್ರಿಲ್ 2017ರಲ್ಲಿ ಮಕ್ಕಳೇ ಕೇಳಿದ್ದಾರೆ. ಇನ್ನು ಜೂನ್ 2017ರಲ್ಲಿ ನೋಡುವುದಾದರೆ ಜೋಡ್ಕರ್ ಲಿಖಿಯ ಪ್ರಶ್ನೆಯನ್ನು ಕೊಟ್ಟಿದ್ರು, ಜಸುಮತಿ ಅದರ ಮುಂದೆ ಯಶೋಧ ಎನ್ನುವಂಥದ್ದು ಆಧುನಿಕ ಹಿಂದಿಯಲ್ಲಿ ಬರೀಬೇಕಾಗಿರುವಂಥದ್ದು 1 ಅಂಕದ ಪ್ರಶ್ನೆಯನ್ನು ಹೊಂದಿಸಿ ಬರೀರಿಗೆ ಕೊಟ್ಟಿದ್ರು. ಇನ್ನೊಂದು ಪ್ರಶ್ನೆ ಏನಾಗಿತ್ತು ಅಂದರೆ ಬಾಲಕೃಷ್ಣ ಅಪ್ನೆ ಮಾಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ ಎನ್ನುವಂಥದ್ದು 2 ಅಂಕದ ಪ್ರಶ್ನೆ. ಸೊ ಇದನ್ನು ಕೂಡ ಹಲವಾರು ಸಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಸೊ ಇಲ್ಲಿನೂ ಕೂಡ ಈ ವರ್ಷನೂ ಕೂಡ 1+2 ಒಟ್ಟಿಗಾಗಿ 3 ಅಂಕಗಳನ್ನು ಜೂನ್ 2017ರಲ್ಲಿ ಮಕ್ಕಳೇ ಕೇಳಲಾಗಿತ್ತು. ಇನ್ನು ಏಪ್ರಿಲ್ 2018ರಲ್ಲಿ ನೋಡುವುದಾದರೆ ಜೋಡ್ಕರ್ ಲಿಖಿಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಲರಾಮ್ ಅವನ ಮುಂದೆ ಚುಗಲ್ಖೋರ್ ಎನ್ನುವಂಥದ್ದು ಇಲ್ಲಿ ಮಕ್ಕಳೇ ಬರೀಬೇಕಾಗಿರುವಂಥದ್ದಾಗಿತ್ತು, 1 ಅಂಕದ ಪ್ರಶ್ನೆಯಾಗಿತ್ತು. ಇನ್ನೊಂದು ಪ್ರಶ್ನೆ ಕೃಷ್ಣಕ್ಕೆ ಕ್ರೋಧ್ಕೋ ಯಶೋಧ ಕೈಸೆ ಶಾಂತ್ ಕರ್ತಿ ಎನ್ನುವಂಥದ್ದು 2 ಅಂಕದ ಪ್ರಶ್ನೆ. ಒಟ್ಟಿಗಾಗಿ 3 ಅಂಕಗಳು ಮಕ್ಕಳೇ ನಮಗೆ 2018ರಲ್ಲಿ ಬಂದಿದ್ದಾವೆ. ಇನ್ನು ಜೂನ್ 2018ರಲ್ಲಿ ನೋಡುವುದಾದರೆ ಬಾಲಕೃಷ್ಣ ಕಾ ರಂಗ್ ಕೈಸಾ ಥಾ ಎನ್ನುವಂಥದ್ದು 1 ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಿದರು. ಬಾಲಕೃಷ್ಣ ಕಾ ರಂಗ್ ಕೈಸಾ ಥಾ, ಕಾಲಾ ಥಾ, ಕೈಸಾ ಥಾ ಕಾಲಾ ಅಥವಾ ಶ್ಯಾಮ ರಂಗ್ ಅದನ್ನು ಕೂಡ ನಡೀತದೆ. ಶ್ಯಾಮ ಶರೀರ ಎನ್ನುವಂಥದ್ದನ್ನು ಕೂಡ ನಡೀತದೆ. ಇನ್ನೊಂದು ಪ್ರಶ್ನೆ ಏನಾಗಿತ್ತು ಅಂದರೆ ಇದು ಕೃಷ್ಣ ಆಗಬೇಕು, ಕೃಷ್ಣ ಬಲರಾಮ್ ಕೆ ಪ್ರತಿ ಕ್ಯೌ ನಾರಾಜ ಎನ್ನುವಂಥದ್ದು 2 ಅಂಕದ ಪ್ರಶ್ನೆ. ಸೊ ಇಲ್ಲಿ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಯಾವುದೇ ಪ್ರಶ್ನೆಗೆ ಉತ್ತರನೇ ಬರೀದ್ರೆ ನಡೀತದೆ ಮಕ್ಕಳೇ. ಸೊ ಒಟ್ಟಿಗಾಗಿ 3 ಅಂಕಗಳು ಜೂನ್ 2018ರಿಂದ ಮಕ್ಕಳೇ ಕೇಳಲಾಗಿತ್ತು. 2019ಕ್ಕೆ ನೋಡುವುದಾದರೆ ಜೋಡ್ಕರ್ ಲಿಖಿಯ ಪ್ರಶ್ನೆಯನ್ನು ಮಕ್ಕಳೇ ಕೇಳಿದರು. ಸೂರ್ದಾಸ್ ಮುಂದೆ ಏನು ಬರೀಬೇಕಾಗಿತ್ತು, ಕೃಷ್ಣ ಭಕ್ತಿ ಶಾಖಾ ಕವಿ ಅಥವಾ ಕೃಷ್ಣ ಭಕ್ತ ಕವಿ ಎನ್ನುವಂಥದ್ದು ಕೊಟ್ಟಿದ್ರು ಉತ್ತರ. ಸೊ ಅಲ್ಲಿ 1 ಅಂಕವನ್ನು ಕೇಳಿದರು. ಇನ್ನೊಂದು ಬಲರಾಮ್ ಕೃಷ್ಣಕ್ಕೆ ಮಾತಾ ಪಿತಾಕೆ ಬಾರೆ ಮೇ ಕ್ಯಾ ಕಹತಾ ಹೈ ಎನ್ನುವಂಥದ್ದು 2 ಅಂಕದ ಪ್ರಶ್ನೆಯಾಗಿತ್ತು. ಸೊ ಈ ಒಂದು ಪ್ರಶ್ನೆ ಬಲರಾಮ್ ಕೆ ಪ್ರತಿ ಕೃಷ್ಣ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಅದರಲ್ಲಿ ಕೂಡ ಬರ್ತದೆ कि तुम्हारे माँ बाप ने तुम्हें बाजार से मोल लिया है और नंद और किशोर गोरे हैं और तुम क्यों काले हो. इस प्रकार से बलराम ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕಹತಾ ಎನ್ನುವಂಥ ಉತ್ತರವನ್ನು ಬರೀಬೇಕಾಗಿರುತ್ತೆ ಮಕ್ಕಳೇ. ಸೊ ಒಟ್ಟಿಗಾಗಿ ಇಲ್ಲೂ ಕೂಡ ಏಪ್ರಿಲ್ 2010ಕ್ಕೆ 3 ಅಂಕಗಳನ್ನು ಕೇಳಿದ್ದಾರೆ. ಇನ್ನು ಜೂನ್ 2019ಕ್ಕೆ ನೋಡುವುದಾದರೆ ಬಾಲಕೃಷ್ಣ ಕಾ ರಂಗ್ ಕಾಲ ಅನುರೂಪ್ತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಬಾಲಕೃಷ್ಣನ ಬಣ್ಣ ಹೇಗಿತ್ತು, ಕಪ್ಪದಾಗಿತ್ತು. ಇಲ್ಲಿ ನಂದ್
ನಂದ್ ಔರ್ ಯಶೋದಾ ಕಾ ರಂಗ್ ಕೈಸಾ ಥಾ ಗೋರಾ ಎನ್ನುವಂಥದ್ದು ಉತ್ತರ ಆಗಬೇಕಾಗಿತ್ತು. ಒಂದು ಅಂಕದ ಪ್ರಶ್ನೆ ಅನುರೂಪತಾ ಕೇಳಿದ್ರು. ಇನ್ನೊಂದು ಪ್ರಶ್ನೆ ಏನಂದ್ರೆ ರಾಮ್ ಕೃಷ್ಣ ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತೆ ಹೈ ಅಥವಾ ಕ್ಯಾ ಕಹತಾ ಹೈ ಎನ್ನುವಂಥದ್ದು 2 ಅಂಕದ ಪ್ರಶ್ನೆ ಆಗಿತ್ತು. ಒಟ್ಟಿಗಾಗಿ ಇಲ್ಲಿನೂ ಕೂಡ 3 ಅಂಕಗಳನ್ನು ಮಕ್ಕಳೇ ನಿಮಗೆ ಕೇಳಿದ್ದಾರೆ. ಇನ್ನು ಏಪ್ರಿಲ್ 2020ಕ್ಕೆ ನೋಡುವುದಾದರೆ ಅನುರೂಪತ ಪ್ರಶ್ನೆಯನ್ನು ಕೊಟ್ಟಿದ್ರು. ಭೋಲಾ ಭಾಲಾ ಬಾಲಕೃಷ್ಣ ಅವನ ಗುಣವನ್ನ ಹೇಳಿದ್ದಾರೆ. ಭೋಲಾ ಬಾಲ ಯಾರಾಗಿದ್ರು? ಬಾಲಕೃಷ್ಣನಾಗಿದ್ದ. ಅದೇ ತರ ಚುಗಲ್ ಖೋರ್ ಯಾರಾಗಿದ್ರು? ವೆರಿ ಗುಡ್ ಮಕ್ಕಳು, ಯಾರಾಗಿದ್ರು? ಬಲರಾಮ್ ಎನ್ನುವಂಥದ್ದು ನಮ್ದು ಉತ್ತರ ಆಗಬೇಕಾಗಿತ್ತು. 1 ಅಂಕದ ಪ್ರಶ್ನೆಯಾಗಿತ್ತು. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ? ಯಶೋದಾ ಕೃಷ್ಣಕೋ ಕೈಸೆ ಶಾಂತ ಕರ್ತಿ ಎನ್ನುವಂಥದ್ದು 2 ಅಂಕದ ಪ್ರಶ್ನೆ. ಒಟ್ಟಿಗಾಗಿ 3 ಅಂಕಗಳನ್ನು ಮಕ್ಕಳೇ ಏಪ್ರಿಲ್ 2020ಕ್ಕೆ ನಮಗೆ ಕೇಳಿದ್ದಾರೆ. ಇನ್ನು ಸೆಪ್ಟೆಂಬರ್ 2020ಕ್ಕೆ ನೋಡುವುದಾದರೆ ಇನ್ನೊಂದು ಅನುರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೃಷ್ಣಕೋ ಚಿಡಾನೆ ವಾಲಾ, ಕೃಷ್ಣನಿಗೆ ಕಾಡಿಸುವವನು, ಪೀಡಿಸುವವನು ಯಾರಾಗಿದ್ದ? ಬಲರಾಮ. ಚುಟ್ಕಿ ದೇಕರ್ ಹಸ್ನೆ ವಾಲೆ ಕೌನ್ ಥೆ? ಚುಟ್ಕಿ ದೇಕರ್, ಚುಟ್ಕಿಯನ್ನ ಬಾರಿಸಿ ನಗೋರು ಯಾರಾಗಿದ್ರು ಅಂದ್ರೆ ಗ್ವಾಲಮಿತ್ರ. ಗ್ವಾಲ್ ಅಥವಾ ಗ್ವಾಲಮಿತ್ರನು ಬರೆದರೆ ಸರಿಯಾಗಿರ್ತದೆ. ಗ್ವಾಲಮಿತ್ರ. ಎಷ್ಟು? 1 ಅಂಕಗಳಿಗಾಗಿ ಕೇಳಿದರು. ಕೃಷ್ಣ ಅಪ್ನಿ ಮಾತಾ ಕೆ ಪ್ರತಿ ಕ್ಯೂ ನಾರಾಜ್ ಹೈ ಎನ್ನುವಂಥದ್ದು 2 ಅಂಕದ ಪ್ರಶ್ನೆ. ಏಕೆ ಸಿಟ್ಟನ್ನ ಮಾಡ್ಕೊಂಡಿದ್ದ ತನ್ನ ತಾಯಿ ಪ್ರತಿಯಾಗಿ ಅಂದ್ರೆ ಕ್ಯೋಂಕಿ ಮಾತಾ ಯಶೋदा ने केवल कृष्ण को ही मारना सीखा था और बलराम पर गुस्सा भी नहीं करती. इस कारण से अपनी ಮಾತಾ ಸೆ ವಹ ನಾರಾಜ್ ಥಾ. ಸೊ ಒಟ್ಟಿಗಾಗಿ ಇಲ್ಲಿನೂ ಕೂಡ 3 ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಿದ್ದಾರೆ. ಇನ್ನು 2021ರಲ್ಲಿ ಕೋವಿಡ್-19ದಿಂದಾಗಿ ಏನು ಮಾಡಿದ್ರಪ್ಪ ಅಂತಂದರೆ ಕೇವಲ MCQ ಪ್ರಶ್ನೆಗಳನ್ನು ಮಾತ್ರ ಇಟ್ಟಿದ್ರು. ಸೊ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಬಾಲಕೃಷ್ಣ ಕಿಸ್ಸೆ ಶಿಕಾಯತ್ ಕರ್ತಾ ಹೈ ಎನ್ನುವಂಥದ್ದು 1 ಅಂಕದ್ದು ಪ್ರಶ್ನೆಯನ್ನು ಕೇಳಿದರು. ಅದೇ ಥರ ಬಾಲಕೃಷ್ಣ ಕಾ ರಂಗ್ ಎನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಕೇಳಿದರು. ಅಲ್ಲಿ ಏನಾಗಿತ್ತು? ಕಾಲ ಅಂತ ಬರೀಬೇಕಾಗಿತ್ತು. ಇಲ್ಲಿ ಶಿಕಾಯತ್ ಮಾತಾ ಯಶೋದಾ ಸೆ ಕರ್ತಾ ಹೈ. ಶಿಕಾಯತ್ ಕಿಸ್ಸೆ ಕರ್ತಾ ಹೈ ಅಂದರೆ ಮಾತಾ ಯಶೋದಾ ಸೆ ಕರ್ತಾ ಹೈ. ಅದೇ ಥರ ಬಾಲಕೃಷ್ಣ ಕಾ ರಂಗ್ ಕೈಸಾ ಥಾ? ಕಾಲಾ ಥಾ. ಸೊ ಒಟ್ಟಿಗಾಗಿ 2 ಅಂಕಗಳನ್ನು ಮಕ್ಕಳ MCQ ಕ್ವಶನ್ಗಳಿಂದ 2021ಕ್ಕೆ ಕೇಳಿದರು. ಇನ್ನು ಏಪ್ರಿಲ್ 2022ಕ್ಕೆ ನೋಡುವುದಾದರೆ ಅನುರೂಪತಾ ಪ್ರಶ್ನೆಯನ್ನು ಕೇಳಿದ್ದಾರೆ. ಭೋಲಾ ಭಾಲಾ ಕೌನ್ ಥಾ? ಮತ್ತೆ ಇಲ್ಲಿ ಅವನ ಗುಣವನ್ನು ವಿವರಿಸಲಾಗಿದೆ. ಭೋಲಾ ಭಾಲಾ ಬಾಲಕೃಷ್ಣ ಚುಗಲ್ ಖೋರ್, ಚುಗಲಿ ಹೇಳುವವನು ಯಾರಾಗಿದ್ರು ಅಂದರೆ ಬಲರಾಮ. ಸೊ 1 ಅಂಕವನ್ನು ಮಕ್ಕಳು ಇಲ್ಲಿ ಕೇಳಿದರು. ಯಶೋದಾ ಕೃಷ್ಣಕೋ ಕೈಸೆ ಶಾಂತ್ ಕರ್ತಿ ಹೈ ಅನ್ನುವಂಥದ್ದು 2 ಅಂಕದ ಪ್ರಶ್ನೆ ಆಗಿತ್ತು. ಒಟ್ಟಿಗಾಗಿ 3 ಅಂಕಗಳನ್ನು ಏಪ್ರಿಲ್ 2022ಕ್ಕೆ ಮಕ್ಕಳೇ ಕೇಳಲಾಗಿತ್ತು. ಇನ್ನು ಜುಲೈ 2022ಕ್ಕೆ ನೋಡುವುದಾದರೆ ಅನುರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ. 1 ಚುಗಲ್ ಖೋರ್ ಬಲರಾಮ್, ಭೋಲಾ ಭಾಲಾ. ಸೊ ಇಲ್ಲಿ ಹೋದ ವರ್ಷಕ್ಕಿಂತ ಏನು ಮಾಡಿದಾರಪ್ಪ ಅಂತ ರಿವರ್ಸ್ ಕೇಳಿದ್ದಾರೆ. ಇಲ್ಲಿ ಭೋಲಾ ಭಾಲಾ ಯಾರಾಗಿದ್ರು? ಕೃಷ್ಣನಾಗಿದ್ದ. ಸೊ 1 ಅಂಕದ ಪ್ರಶ್ನೆ ಅನುರೂಪತಾದಿಂದ ಬಂದಿತ್ತು. ಇನ್ನೊಂದು ಬಾಲಕೃಷ್ಣ ಅಪ್ನಿ ಮಾತಾಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ ಎನ್ನುವಂಥದ್ದು 2 ಅಂಕದ ಪ್ರಶ್ನೆಯನ್ನು ಕೇಳಿದರು. ಒಟ್ಟಿಗಾಗಿ 3 ಅಂಕಗಳನ್ನು ನಮಗೆ ಜುಲೈ 2022ರಲ್ಲಿ ಮಕ್ಕಳೇ ಕೇಳಲಾಗಿತ್ತು. ಇನ್ನು ಹೋದ ವರ್ಷ ಅಂದರೆ ಏಪ್ರಿಲ್ 2023ಕ್ಕೆ ಯಾವ ಪ್ರಶ್ನೆಯನ್ನು ಕೇಳಿದರು ಅಂದರೆ कृष्ण को चिढ़ाने वाला कौन था? बलराम. इसी प्रकार से कृष्ण को मनाने वाली कौन थी? ಬಲರಾಮ್ ಏನು ಮಾಡಿಸ್ತಾ ಇದ್ದ? ಪೀಡಿಸ್ತಾ ಇದ್ದ. ಅದೇ ಥರ ಕೃಷ್ಣನನ್ನ ಮತ್ತೆ ಒಪ್ಪಿಸೋ ಕೆಲಸವನ್ನು ಯಾರು ಮಾಡ್ತಾರೆ? ಯಶೋದಾ. ಯಶೋದಾ ಎನ್ನುವಂಥದ್ದು ಮಕ್ಕಳೇ ಉತ್ತರ ಆಗಬೇಕಾಗಿತ್ತು. ಸೊ 1 ಅಂಕವನ್ನು ಅನುರೂಪತೆಯಿಂದ ಕೇಳಿದ್ರು. ಇನ್ನೊಂದು ಬಾಲಕೃಷ್ಣಕ್ಕೆ ಮಾತಾ ಪಿತಾಕ್ಕೆ ಬಾರೆ ಮೇ ಕ್ಯಾ ಕಹತಾ ಹೈ ಎನ್ನುವಂಥದ್ದು 2 ಅಂಕದ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿತ್ತು. ಒಟ್ಟಿಗಾಗಿ 3 ಅಂಕಗಳನ್ನು ಈ ಒಂದು ಪಾಠದಿಂದ ಮಕ್ಕಳೇ ಕೇಳಿದರು. ಇನ್ನು ಜೂನ್ 2023ಕ್ಕೆ ನೋಡುವುದಾದರೆ ಕೃಷ್ಣ ಕಾ ರಂಗ್ ಕಾಲಾ, ಯಶೋದಾ ಕಾ ರಂಗ್ ಎನ್ನುವಂಥದ್ದು ಅನುರೂಪದ ಪ್ರಶ್ನೆಯನ್ನು ಕೇಳಿದರೆ. ಯಶೋದಾ ಕಾ ರಂಗ್ ಕೈಸಾ ಥಾ? ಗೋರಾ. 1 ಅಂಕದ ಪ್ರಶ್ನೆಯನ್ನು ಮಕ್ಕಳು ಇಲ್ಲಿ ಕೇಳಿದರು. ಇನ್ನೊಂದು ಪ್ರಶ್ನೆ ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ ಎನ್ನುವಂಥದ್ದು 2 ಅಂಕದ ಪ್ರಶ್ನೆಯನ್ನು ಕೇಳಿದರು. ಒಟ್ಟಿಗಾಗಿ 3 ಅಂಕಗಳನ್ನು ಮಕ್ಕಳೇ ಜೂನ್ 2023ಕ್ಕೆ ಕೇಳಿದ್ರು. ಸೊ ಬನ್ನಿ 2024ಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಗೆ ಯಾವೆಲ್ಲ ಅಂಶಗಳನ್ನು ನಾವು ಈ ಒಂದು ಸೂರ್ಶಾಮ್ ಪದದಿಂದ ನೆನಪಿಡಬೇಕಾಗಿರುವಂಥದ್ದು ಅನ್ನೋದನ್ನು ನೋಡೋಣ. ಸೂರ್ಶಾಮ್ ಸೆ 2024 के लिए 2024ಕ್ಕೆ ನೆನಪಿಡಬೇಕಾಗಿರುವಂಥ ಅಂಶ ಏನು ಅಂದರೆ इस पद से 1 अंक के लिए ಅನುರೂಪತಾ ಪ್ರಶ್ನೆ ಅಥವಾ ಪ್ರಶ್ನೆ ಪೂಛಾ ಜಾ ಸಕ್ತಾ ಹೈ. ಸೊ ಹಲವಾರು ಸಲ ಏನು ಮಾಡಿದ್ದಾರೆ? ಅನುರೂಪತಾ ಪ್ರಶ್ನೆಯನ್ನು 1 ಅಂಕದಲ್ಲಿ ಕೇಳಿದ್ದಾರೆ. ಅನುರೂಪತಾ ಹಲವಾರು ಸಲ ಕೇಳಿದ್ದಾರೆ. ಒಂದೇ ಸಲ ಏನು ಮಾಡಿದರೆ 1 ಅಂಕದ್ದು 1 ಪ್ರಶ್ನೆಯನ್ನು ಮಕ್ಕಳೇ ಕೇಳಿದ್ದಾರೆ. ಸೊ ಈ ವರ್ಷನೂ ಕೂಡ ಮೇ ಬಿ ಅನುರೂಪತಾದಲ್ಲಿ 1 ಅಂಕವನ್ನು ನಾವಿಲ್ಲಿ ನೋಡಬಹುದು. ಕುಲ್ ಮಿಲಾಕರ್ ಇಸ್ ಪದ ಸೆ 3 ಅಂಕ ಅವಶ್ಯ ಆಯಂಗೆ. ಸೊ ಏನು ಮಾಡ್ತಾರೆ? ಇಲ್ಲಿ 2 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ, ಪ್ಲಸ್
1 ಅಂಕದ ಏನು ಮಾಡ್ತಾರಪ್ಪ ಅಂದ್ರೆ ಅನುರೂಪತಾ ಅಥವಾ 1 ಅಂಕದ ಪ್ರಶ್ನೆನ ಕೇಳಬಹುದು. ಒಟ್ಟಿಗಾಗಿ 3 ಅಂಕಗಳು ಫಿಕ್ಸ್ ಆಗಿ ಸೂರ್ ಶ್ಯಾಮ್ ಪಾಠದಿಂದ ಮಕ್ಕಳೇ ನಮಗೆ ಬಂದೇ ಬರ್ತವೆ. 1 ಏನಿರ್ತದೆ ಸೂರ್ ಶ್ಯಾಮ್‌ದಿಂದ ಅನುರೂಪದ ಪ್ರಶ್ನೆ ಇದ್ದೇ ಇರ್ತದೆ ಮಕ್ಕಳೇ, ಹಾಗೂ 2 ಅಂಕದ 1 ಪ್ರಶ್ನೆ ಇರ್ತದೆ. ಸೊ ಬನ್ನಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡೋಣ. अब हम देखेंगे ಸಂಭವನೀಯ ಪ್ರಶ್ನೆ, ಯಾವೆಲ್ಲ ಪ್ರಶ್ನೆಗಳು ಕೇಳಬಹುದಾಗಿದೆ 2024ಕ್ಕೆ ಅನ್ನುವಂಥದ್ದನ್ನು. ಮೊದಲನೇ ಪ್ರಶ್ನೆ ಯಾವುದಂದ್ರೆ ಯಶೋदा कृष्ण को कैसे शांत करती है ಅಥವಾ कृष्ण के नाराजगी को कैसे दूर किया, ಕ್ರೋಧಿತ್ ಕೃಷ್ಣ को कैसे शांत किया, ಇವೆಲ್ಲ ಪ್ರಶ್ನೆ ವಿಧಗಳು ಇದೇ ಒಂದು ಪ್ರಶ್ನೆಯಲ್ಲಿ ಬರ್ತವೆ. ಅಂದರೆ ಇದೇ ಉತ್ತರವನ್ನು ಬರೀಬೇಕು. ಅಥವಾ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳ್ತಾರೆ ಅಂದರೆ ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ ಎನ್ನುವಂಥದ್ದನ್ನು ಕೂಡ ಏನೆಲ್ಲ ದೂರುಗಳನ್ನು ನೀಡ್ತಾನೆ ಎನ್ನುವಂಥದ್ದು ಬರಿಬೇಕಾಗಿತ್ತು. ಸೊ ಆ ಒಂದು ಪ್ರಶ್ನೆಯನ್ನು ಕೂಡ ಈ ವರ್ಷನೂ ಕೂಡ ಕೇಳಬಹುದಾಗಿದೆ. ಒಟ್ಟಿಗಾಗಿ 2 ಅಂಕದ ಪ್ರಶ್ನೆ ಇಲ್ಲಿಂದ ಮಕ್ಕಳು ಫಿಕ್ಸ್ ಆಗಿ 2 ಪ್ರಶ್ನೆಗಳಿಂದ ಬಂದೇ ಬರ್ತದೆ. ಇನ್ನೊಂದು ಪ್ರಶ್ನೆಯನ್ನು ಯಾವ್ದು ಕೇಳಬಹುದು ಅಂದರೆ ಮಾತಾ ಯಶೋದಾ ಸೆ ಕ್ಯೂ ನಾರಾಜ್ ಹೈ, ಕೃಷ್ಣ ಮಾತಾ ಯಶೋದಾ ಸೆ ಕ್ಯೂ ನಾರಾಜ್ ಹೈ ಎನ್ನುವಂಥ ಪ್ರಶ್ನೆ ಕೇಳಬಹುದು. ಸೊ ಅದರ ಉತ್ತರ ಮಕ್ಕಳೇ ಸಿಂಪಲ್ ಆಗಿ ಏನು ಬರಿಬಹುದು ಅಂದರೆ ಕ್ಯೋಂಕಿ यशोदा केवल कृष्ण को मारना सीखा है, बलराम पर गुस्सा भी नहीं करती. ಇಷ್ಟು ಬರೆದರೆ ಮಕ್ಕಳೇ ಸಾಕು. ಸೊ ಈ ಒಂದು ಉತ್ತರ ಎಲ್ಲಿ ಬರ್ತದೆ ಅಂದರೆ ಕ್ಯಾ ಕ್ಯಾ ಶಿಕಾಯತ್ ಕರ್ತಾ ಈ ಒಂದು ಪ್ರಶ್ನೆಯಲ್ಲಿ ಈ ಒಂದು ಉತ್ತರ ಬಂದಿರ್ತದೆ. ಸೊ ಅದಕ್ಕಾಗಿ ನೀವು 2 ಪ್ರಶ್ನೆಗಳು ಇಟ್ಟಿದ್ದೆ. ಇದನ್ನು ಕೇಳಿದ್ರು ಕೂಡ ಇದರಲ್ಲಿನೇ ಕೂಡ ಏನು ಮಾಡಬೇಕಾಗ್ತದೆ, ಒಂದಿಷ್ಟು ಭಾಗವನ್ನು ಈ ಒಂದು ಪ್ರಶ್ನೆಯಲ್ಲಿ ಕೃಷ್ಣ ಮಾತಾ ಯಶೋದಾ ಸೆ ಕ್ಯೂ ನಾರಾಜ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಬರೆದರೆ ಮಕ್ಕಳೇ ನಿಮಗೆ 2 ಅಂಕಗಳು ಸಿಗ್ತವೆ. ಸೊ ಈ ಒಂದು ಪಾಠದಿಂದ ಮಕ್ಕಳೇ ಫಿಕ್ಸ್ ಆಗಿ ನಮಗೆ 3 ಅಂಕಗಳು ಬರ್ತವೆ. ಒಂದು ಅನುರೂಪದ ಪ್ರಶ್ನೆ ಹಾಗೂ 2 ಅಂಕದ ಪ್ರಶ್ನೆ, ಒಟ್ಟಿಗಾಗಿ 3 ಅಂಕಗಳು ಈ ಒಂದು ಸೂರ್ ಶ್ಯಾಮ್ ಪಾಠದಿಂದ ಮಕ್ಕಳೇ ನಮಗೆ ಫಿಕ್ಸ್ ಆಗಿ ಬಂದೇ ಬರ್ತವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದರೆ ಹಾಗೂ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ಒಂದು ವಿಡಿಯೋವನ್ನು ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ, ಅತಿ ಹೆಚ್ಚಿಗೆ ಶೇರ್ ಮಾಡಿ ಹಾಗೂ ಜಕಾರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗಿನವರೆಗೆ ಎಲ್ಲ ಪಾಠಗಳ ಸಂಭವನೀಯ ಪ್ರಶ್ನೆಗಳು ಹಾಗೂ 2024ಕ್ಕೆ ಫಿಕ್ಸ್ ಆಗಿ ಕೇಳಬಹುದಾಗಿರುವಂಥ ಪ್ರಶ್ನೆಗಳ ಪಟ್ಟಿಯನ್ನು ಹಾಗೂ ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಎನ್ನುವುದರ ಬಗ್ಗೆ ಪ್ರತಿಯೊಂದು ಪಾಠದಿಂದ ನಾನು ಹಲವಾರು ವಿಡಿಯೋಗಳಲ್ಲಿ ವಿವರಿಸಿದ್ದೀನಿ. ಅಲ್ಲಿ ಹೋಗಿ ನೀವು ಅದನ್ನು ಚೆಕ್ಔಟ್ ಮಾಡಿಕೊಳ್ಳಬಹುದು ಹಾಗೂ ಇದೆಲ್ಲವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಬಹುದು. ಹಾಗೂ ಮುಂಬರುವಂಥ ಪರೀಕ್ಷೆಗೆ ಹಿಂದಿ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.